ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಾರಿನ ರೆಸಿಪಿ, ಸೂಪರ್ ಸಿಂಪಲ್ ಆಗಿರೋ ಬೇಗ ಮಾಡ್ಕೊಳ್ಳೋ ಅಂತ ಸಾರಿನ ರೆಸಿಪಿ. ತೊಗರಿ ಬೇಳೆ ಹುಳಿ ತೊವೆ ಸಾರು ಬಿಸಿ ಅನ್ನದ ಜೊತೆಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಯಾವುದೇ ರೀತಿಯ ತರಕಾರಿ ಬೇಕಾಗಿಲ್ಲ, ಟೊಮೆಟೊ ಈರುಳ್ಳಿ ಯಾವುದು ಕೂಡ ಬೇಡ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ತುಪ್ಪ, ಸಾಸಿವೆ ಮತ್ತು ಜೀರಿಗೆ 2 ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು. ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಸುಮಾರು 3-4 ಕರಿಬೇವಿನ ಎಲೆಗಳ ಸುಮಾರು 15-20, ಸ್ವಲ್ಪ ಹಿಂಗು ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು, ಅರಿಶಿನ ಸ್ವಲ್ಪ. ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಸುಮಾರು 30-40 ಸೆಕೆಂಡ್ ಅಷ್ಟು ಬಿಸಿ ಮಾಡ್ಕೋಬೇಕು. ಇದಕ್ಕೆ ಮೊದಲೇ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಸುಮಾರು 100 ಗ್ರಾಮ್ಸ್ ಅಷ್ಟು ತೊಗರಿ ಬೇಳೆನ ಉಪಯೋಗ ಮಾಡಿದ್ದೆ. ತೊಗರಿ ಬೇಳೆನ ಮೊದಲು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಸುಮಾರು 2-3 ಸೀಟಿ ಕೂಗಿಸ್ಕೊಂಡಿದ್ದೆ. ತೊಗರಿ ಬೇಳೆ ಚೆನ್ನಾಗಿ ನುಣ್ಣಗಾಗ್ಬಿಡ್ಬೇಕು, ಮೆತ್ತಗಾಗ್ಬಿಡ್ಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. 3 ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು ನೀವು ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ, ಗಟ್ಟಿ ಬೇಕಾ ತೆಳುವಾಗಿ ಬೇಕಾ ಅಂತ ಅದರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ. ನಾನು ಗಟ್ಟಿಯಾಗೂ ಮಾಡ್ಕೊಳ್ತಾ ಇಲ್ಲ, ತೆಳುವಾಗೂ ಮಾಡ್ಕೊತಾ ಇಲ್ಲ, ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕಲಿಸ್ಕೊಂಡು. ಈಗ ರುಚಿಕರವಾಗಿರೋಂಥ ತೊಗರಿಬೇಳೆ ಹುಳಿ ತೊವ್ವೆ ಸಾರು ರೆಡಿಯಾಗಿದೆ. ಚೆನ್ನಾಗಿ ಕುದೀತಾ ಇದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಲಿಂಬೆ ರಸ ಇದು. ಸುಮಾರು 1 ಮೀಡಿಯಮ್ ಸೈಜ್ ಲಿಂಬೆಹಣ್ಣು ಉಪಯೋಗ ಮಾಡ್ತಾ ಇದ್ದೀನಿ. ಬೀಜನ ತೆಗೆದ್ಬಿಡಬೇಕು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಲಿಂಬೆ ರಸನ ಸೇರಿಸ್ಕೋಬೇಕು. ಲಿಂಬೆ ರಸ ಹಾಕೊಂಡ್ಮೇಲೆ ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇಷ್ಟ ಇದ್ದರೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನ ತುರಿನ ಕೂಡ ಸೇರಿಸ್ಕೋಬೋದು. ಇಷ್ಟ ಇದ್ದರೆ, ಅವಶ್ಯಕತೆ ಏನಿಲ್ಲ, ಮನೇಲಿದ್ದರೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು. ಬಿಸಿ ಅನ್ನ ಉಪ್ಪಿನಕಾಯಿ ಜೊತೆಗೆ ಈ ಸಾರನ್ನ ಸರ್ವ್ ಮಾಡಿದ್ದೀನಿ. ಟ್ರೈ ಮಾಡಿ ನೋಡಿ. ತುಂಬಾ ರುಚಿಕರ, ಆರೋಗ್ಯಕರ, ತರಕಾರಿ ಬೇಡ, ಮಾಡೋದು ಕೂಡ ತುಂಬ ಸುಲಭ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.